ಇದು ಯಾಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಖತ್ತಾಗಿರೋದು ವಿಡಿಯೋ ಹಾಕಿದ ವಿಡಿಯೋ ನೋಡ್ರಿ. ಈ ನನ್ನ ಮಗ ನೋಡ್ರಿ, ಹಾವು ಅನ್ಕೊಂಡಿದ್ದಾನೋ ಚಿಕನ್ ಮಟನ್ ಅನ್ಕೊಂಡೇನು ಗೊತ್ತಿಲ್ಲ, ಹಾವನ್ನೇ ಎತ್ಕೊಂಡ್ಬಿಟ್ಟು ಕುಯ್ದ್ಬಿಟ್ಟು ತಿಂತಾ ಇದ್ದಾನಲ್ಲ. ಮತ್ತೇನು ಬೇರೆ ದೇಶದವನಲ್ಲ, ಅವ್ನು ಇದೇ ದೇಶದವನು. ಇವನೇನಾದ್ರು ಅಪ್ಪಿ ತಪ್ಪಿ ನಮ್ಮಂತವ್ರು ಸ್ನೇಕ್ ಕ್ಯಾಚರ್ಗಳಿಗೆ ಸಿಗಾಕೊಂಡ್ಬಿಟ್ರೆ ಅವ್ನೇನು ಹಾವನ್ನ ಕುಯ್ದು ತಿಂತಾದಾನೋ ಹಂಗೆ ತಿಂದ್ಬಿಡ್ತೀವಿ ಇವನಿಗೂ. ಈ ವಿಡಿಯೋನ ಆದಷ್ಟು ಅವನ ಹತ್ರ ಶೇರ್ ಮಾಡಿ, ಈ ವಿಡಿಯೋ ಅವನಿಗೆ ತಲುಪಿಸ್ಲಿ, ಅವಾಗಾರ ಗೊತ್ತಾಗತ್ತೆ ಏನಂತ ಗೊತ್ತಿಲ್ಲ. ವಿಡಿಯೋ ಮಾಡ್ತಾ ಇದ್ದೀನಂದ್ರೆ ಯಾರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಂದ್ರೆ, ಕೆಲವೊಬ್ರು ಎಬ್ಬಾವನ್ನ ಎಬ್ಬಾವು ಅಂದ್ಕೊಂಡು ಯಾರು ಕೈಯಾಗ ಹಾಕೋಗ್ಬಿಟ್ರಿ, ತುಂಬಾ ಡೇಂಜರಸ್ ಹಾವು. ಇಂಗ್ಲೀಷಲ್ಲಿ ರಸಲಿಪ್ಪರ್ ಅಂತಾರೆ, ಕನ್ನಡದಲ್ಲಿ ಕೊಡಕ್ ಬಂಡ ಅಂತಾರೆ. ನಿಮ್ಮ ಹೆಸರು ಚಂದ್ರಣ್ಣವ್ರ ಮನೆಯಲ್ಲಿ ಹಾವು ಬಂದಿತ್ತು, ಕೊಡಕ್ ಬಂಡ್ಲ. ಇದೇನಾಗಿದೆ ಅಂದ್ರೆ ಜಾಲರಿ ಒಳಗಡೆ ಸಿಗಾಕೊಂಡಿದೆ. ನೈಟ್ ನಾಯಿ ಬಗೊಳ್ತೀನಿ, ನಾಯಿ ಎದ್ರಕೆಂದ ಹೋಗಿ ಸಿಗಾಕೊಂಡಿದೆ. ಬಂದು ರೆಸ್ಕ್ಯೂ ಮಾಡಿದೀನಿ. ತುಂಬಾ ಹುಷಾಕಾರಿ ಹಾವು. ಸ್ವಲ್ಪ ಮನೆ ಹತ್ರ ಇರ್ಲಿ, ತೋಟದಲ್ಲಿ ತುಂಬಾ ಅವೇಡ್ ಆಗಿರ್ಬೇಕು ನೀವು. ತೋಟದಲ್ಲಿ ಜಾಸ್ತಿ ಹಾವುಗಳು ಚಳಿಗಾಲಕ್ಕೆ. ಇವೆಲ್ಲ ನಾಗರ ಹಾವಲ್ಲ, ನೀರಾವಲ್ಲ, ಕೊಡಕ್ ಬಂಡ್ಲ. ಇದು ಇಂಗ್ಲೀಷಲ್ಲಿ ರಸಲಿಪ್ಪರ್ ಅಂತ ಇರ್ಬೇಕ್ರಿ. ಯೂಟ್ಯೂಬಲ್ಲಿ ಹೊಡೆದು ನೋಡ್ರಿ, ಯಾವ್ದ್ರಲ್ಲಿ ಬೇಕಿರೋ ಹೊಡೆದು ನೋಡಿ, ಗೊತ್ತಾಗತ್ತಿದ್ರಿ ವಿಷಯ ಏನಂತ. ಇದು ತುಂಬಾ ಡೇಂಜರಸ್ ಆಗಿದ್ದು. ಸ್ವಲ್ಪ ಮನೆ ಹತ್ರ ಇರ್ಲಿ, ಎಲ್ಲೇ ಇರ್ಲಿ, ಜವಾಬ್ದಾರಿಯಾಗಿರ್ರಿ. ದಯವಿಟ್ಟು ಹಾವುಗಳು, ನನ್ನ ಇದರಿಂದ ದಯವಿಟ್ಟು ಹಾವುಗಳಿಗೆ ಯಾವತ್ತೂ ಸಾಯ್ಸಕ್ ಹೋಗ್ಬಿಡ್ರಿ. ಪಾಪ ಅದು ಒಂದು ಪ್ರಾಣಿ. ಏನೋ ಕಾಡಲ್ಲಿ ಸಿಗ್ತಾ ಇಲ್ಲ ಫುಡ್, ಅದಕ್ಕೆ ತಿನ್ನಕ್ಕೆ ಅದಕ್ಕೋಸ್ಕರ ಬರ್ತದೆ ಮನೆಗಳೆಲ್ಲ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಹುಷಾರಾಗಿರ್ರಿ. ಏನೋ ಮಕ್ಳು ಇವಾಗ ಹುಡುಗ ಹುಚ್ಚಾಯಕಂತ ಹೋದ, ಸ್ವಲ್ಪ ಹೇಳ್ಬೇಕು ನೀವು. ನೀರಾಗಿರ್ಲಿ, ಏನೇ ಇರ್ಲಿ, ಹಾವು ನೋಡಿದ್ದೆ ಬಂದು ನಮ್ಮಂತ ದೊಡ್ಡವ್ರಿಗೆ ನಿಮ್ಮಂತವ್ರಿಗೆ ತಿಳ್ಸಕ್ ಹೇಳ್ರಿ. ಯಾಕೆ ಗೊತ್ತಾ, ಏನೋ ಅಣ್ಣಂದಿರು ಹಿಡಿದ್ರು ಹೋಗಿ ನಾವು ಹಿಡಿಬೋದಂತ ಆಗಲ್ಲ, ಸಾಮಾನ್ಯ ಅಲ್ಲ. ನಾವೇ ಹಿಡಿಯೋರಾಗಿ ಇದು ನೋಡ್ಬಿಟ್ಟು ನಾವೇ ಎದ್ರುಕೊಂಡಿದೀವಿ. ಯಾಕಂದ್ರೆ ಮಿಸ್ಸಾಗಿ ನಮಗೆ ಕಚ್ಬೋದು, ಹೇಳಕ್ ಆಗಲ್ಲ. ಮತ್ತೆ ಗರುಡ ಆರೈಕೆ ಮಣಿ ಸಿಗತ್ತೆ, ಅವೆಲ್ಲ ಸುಳ್ಳಮ್ಮ. ಏನು ಸಿಗಲ್ಲ ಅಣ್ಣ, ಏನೇನು ಸಿಗಲ್ಲ ಇದರಲ್ಲಿ. ಗಂಟೆ ಲೆಕ್ಕಾಚಾರ ಅಲ್ಲ, ಏನು ಲೆಕ್ಕಾಚಾರ ಅಲ್ಲ. ಇವೆಲ್ಲ ಕಷ್ಟ. ಎದುರುಬಾರ್ದು ಮನುಷ್ಯ. ಎದ್ದು ಜೊತೆಲಿರ್ತಾರ ಅವರೆಲ್ಲ ಧೈರ್ಯ ಕೊಡ್ಬೇಕಣ್ಣ. ಕಚ್ದಾಗ ಯಾರಿಗೊಬ್ರು ಕಚ್ಚಿದ್ಮೇಲೆ ಎದುರ್ಸಾಗ ಹೋಗ್ಬೋದು, ಅದೆಲ್ಲ ಮಾಡಕ್ ಹೋಗ್ಬಿಡ್ರಿ. ಆಸ್ಪತ್ರೆ ಟ್ರೀಟ್ಮೆಂಟ್ ಇದೆ, ಯಾವ್ದೇ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗು, ಟ್ರೀಟ್ಮೆಂಟ್ ಸಿಗತ್ತೆ ನಿನಗೆ. ಇಲ್ಲ ಅಂತ ಏನು ಇಲ್ಲ, ಮೆಗಾನಿಗಾರ ಹೋಗು. ಮತ್ತೆ ಕಚ್ದಾಗ ಇದೇ ಹಾವು ಕಚ್ತು ಇದೆ ಅಂತಾನು ಹೇಳ್ಬೇಕಾಗತ್ತೆ. ಅಲ್ಲಿ ಯಾವ ತರ ಹಾವಿತ್ತು ಎಲ್ಲ ಹೇಳ್ಬೇಕಾಗತ್ತೆ. ಅವಾಗ ತಕ್ಷಣ ಟ್ರೀಟ್ಮೆಂಟ್ ಕೊಡ್ತಾರೆ. ಭದ್ರತೆಗೆ ಹೋಗು, ಮೆಗಾನಿಗೆ ಹೋಗು. ಭದ್ರತೆಯಲ್ಲಿ ಹೋದ್ರು ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಏನಾದ್ರು ಚೆನ್ನಾಗಿದ್ರೆ, ತುಂಬಾ ಚೆನ್ನಾಗಿದ್ರೆ ಲೈಕ್ ಒಂದು ಫಾಲೋ ಒಂದು ಶೇರ್ ಮಾಡಿ. ಆದಷ್ಟು ಎಷ್ಟಾಗತ್ತೆ ಶೇರ್ ಮಾಡಿ. ಈ ವಿಡಿಯೋನ ಅವನ ಹತ್ರ ತಲುಪಿಸಿ ಅಷ್ಟೇ ಇವತ್ತಿನ ವಿಡಿಯೋ.